ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಶ್ವತ್ಥಾಮ ಹತಕುಂಜರ ನೋಡಿ, ಪುರಾಣದಲ್ಲೇ ಯುದ್ಧ ತಂತ್ರಗಳು ಹೇಗಿರುತ್ತೆ ಅನ್ನೋದನ್ನು ನಮ್ಮ ಸನಾತನ ಧರ್ಮ ಹೇಳ್ಕೊಟ್ಟಾಗಿದೆ. ಯುದ್ಧದಲ್ಲಿ ಎದುರಾಳಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸೋದು ಕೂಡ ಒಂದು ರಣತಂತ್ರ. ಅವತ್ತು ಸುಳ್ಳನ್ನೇ ಹೇಳದ ಧರ್ಮರಾಯನ ಬಾಯಲ್ಲಿ ಅಶ್ವತ್ಥಾಮನ ಮರಣ ಆಗಿದೆ ಅಂತ ಹೇಳಿಸಿದಾಗ ದ್ರೋಣಾಚಾರ್ಯರು ಕೂಡ ನಂಬಿಟ್ರು. ಆ ಆಕ್ರೋಶದಲ್ಲಿ ತಮ್ಮ ಮಗ ಚಿರಂಜೀವಿ ಅನ್ನೋದನ್ನು ಕೂಡ ಮರೆತು ಆವೇಶಕ್ಕೆ ಒಳಗಾಗ್ಬಿಟ್ರು. ಆದರೆ ಅಲ್ಲಿ ಸತ್ತಿದ್ದು ಅಶ್ವತ್ಥಾಮ ಅನ್ನೋ ಆನೆಯಾಗಿತ್ತು. ಇವತ್ತು ಇರಾನ್ ಅಂತಹದ್ದೇ ಒಂದು ರಣತಂತ್ರವನ್ನು ಈ ಯುದ್ಧದಲ್ಲಿ ಬಳಸ್ಕೊಂಡಿದೆ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಅವರ ಕಚೇರಿಯ ಮೇಲೆಯೇ ದಾಳಿಯನ್ನು ಮಾಡಿದ್ದೇವೆ, ನೆತನ್ಯಾಹು ಸತ್ತಿದ್ದಾನೆ ಅಂತ ಹೇಳ್ಕೊಂಡು ಬಿಟ್ರು. ಒಂದು ರಾತ್ರಿ ಇಡೀ ಜಗತ್ತು ಅದೇ ಸತ್ಯ ಅಂತ ನಂಬಿಟ್ಟಿತ್ತು. ವೀಕ್ಷಕರೇ, ಕಳೆದ 72 ಗಂಟೆಯಿಂದ ನಡೀತಾ ಇರೋ ಈ ಯುದ್ಧ ಬರೀ 3 ದೇಶಗಳ ನಡುವೆ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಆಗಿಬಿಡುತ್ತೆ. ಈ ಸಂಘರ್ಷ ಕೇವಲ ಒಂದು ಯುದ್ಧವಲ್ಲ, ಇದು ಇಡೀ ವಿಶ್ವದ ಶಕ್ತಿ ಸಮತೋಲನವನ್ನು ಬದಲಾಯಿಸುವಂತಹ ಮುನ್ಸೂಚನೆ. ಅಂದಾಗೆ ಇಲ್ಲಿ ಖಮೇನಿ ಸತ್ತೋದ ಅಂದ ಕೂಡಲೇ ಎಲ್ಲ ಮುಗಿದೇ ಹೋಯ್ತು, ಯುದ್ಧ ನಿಂತೇ ಹೋಯ್ತು ಅಂತಲೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇರಾನ್ ಮತ್ತೆ ಎದ್ದು ಬಂದಿದೆ. ಎಷ್ಟು ಬಲವಾಗಿ ಅಂದರೆ ಅಮೇರಿಕಾದಂತಹ ದೊಡ್ಡ ಶಕ್ತಿ ಇರಾನ್ ಮುಂದೆ ಮಣಿಯುತ್ತಿದೆ. ನೆತನ್ಯಾಹು ಭೂಗತರಾಗಿದ್ದಾರೆ. ಇರಾನ್ ಹಾಗಾದರೆ ಅಮೇರಿಕಾಗೆ ನೀರು ಕುಡಿಸ್ತಿದ್ಯಾ? ಇದೆಲ್ಲದರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀಳುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಹುಡುಕೊಡ್ತೀವಿ. ವೀಕ್ಷಕರ, ಹಿಂದೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳು ಬೆಂಕಿಯ ಮಳೆಯನ್ನೇ ಸುರಿಸ್ಬಿಡ್ತಿತ್ತಂತೆ. ಕರ್ಣನ ಬಾಣಗಳು ಇಡೀ ಸೇನೆಯನ್ನೇ ಧ್ವಂಸ ಮಾಡಿತ್ತಂತೆ. ಆ ಅಸ್ತ್ರ ಹೀಗಿತ್ತಂತೆ, ಇದು ಹಾಗಿತ್ತಂತೆ ಅನ್ನೋದನ್ನು ಹೇಳಿದ್ದೇವೆ, ಕೇಳಿದ್ದೇವೆ. ಕೆಲವರಿಗೆ ಇದೊಂದು ಕಲ್ಪನೆ ಅಂತ ಅನ್ನಿಸಿರಬಹುದು, ಕಟ್ಟು ಕತೆ ಅಂತಲೂ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ನೋಡಿ, ಯುದ್ಧ ಅಂದರೆ ಕತ್ತಿ ಗುರಾಣಿ ಹಿಡಿದು ಹೋರಾಡೋದಲ್ಲ, ಬಂದೂಕ್ ಹಿಡಿದು ಶೂಟ್ ಮಾಡೋದು ಅಲ್ಲ. ಹೀಗೇನಿದ್ರು ಯುದ್ಧ ಅಂದರೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಮೇಲೆ ನಿಂತಿದೆ. ಅವತ್ತಿನ ಕುರುಕ್ಷೇತ್ರದ ಸನ್ನಿವೇಶಗಳು ಈಗ ಮತ್ತೆ ಮರುಸೃಷ್ಟಿಯಾಗ್ತಾ ಇದೆ. ಹಳೆ ಕಾಲದ ದೊಡ್ಡ ದೊಡ್ಡ ವಿಮಾನವಾಹಕ ನೌಕೆಗಳು ಕೂಡ ಇಲ್ಲಿ ಫೇಲ್ ಆಗ್ತಾ ಇದೆ. ಅಮೇರಿಕಾವು ಇರಾನ್ನ ಸುಪ್ರೀಂ ಲೀಡರ್ ಸೇರಿದಂತೆ ಇಡೀ ನಾಯಕತ್ವವನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುತ್ತೆ. ಆದರೆ ಇರಾನ್ ಬಹಳ ಚಾಣಾಕ್ಷತನದಿಂದ ತನ್ನ ಸೇನೆಗೆ ತಾನೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿದೆ. ಇರಾನ್ ತನ್ನ ದೇಶವನ್ನು 31 ವಿವಿಧ ಭಾಗಗಳಾಗಿ ವಿಂಗಡಿಸಿದ್ದು ಯಾರ ಮೇಲೆ ದಾಳಿ ಮಾಡಬೇಕು ಅಂತ ಅಮೇರಿಕಾಗೂ ಕೂಡ ಗೊತ್ತಾಗದಂತೂ ಮಾಡಿದೆ. ಅಷ್ಟರ ಮಟ್ಟಿಗೆ ಅಮೇರಿಕಾಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಇರಾನ್. ಅಮೇರಿಕಾ ಭಾರೀ ಮೊತ್ತದ ದಂಡ ಅಂತೂ ತರಬೇಕಾಗತ್ತೆ. ಯಾಕೆ ಅಂತಲೂ ಹೇಳ್ತೀವಿ ಕೇಳಿ. ಈ ಯುದ್ಧದಲ್ಲಿ ಇರಾನ್ ಬಳಸ್ತಿರುವ ತಂತ್ರ ಬಹಳ ವಿಶಿಷ್ಟವಾದದ್ದು. ಅಮೇರಿಕಾದ ಒಂದು ಕ್ಷಿಪಣಿಯ ಬೆಲೆ ಸುಮಾರು $4 ಮಿಲಿಯನ್ ಆಗಿದ್ರೆ, ಇರಾನ್ ಬಳಸ್ತಾ ಇರುವಂತಹ ಶಹೀದ್ ಡ್ರೋನ್ಗಳ ಬೆಲೆ ಕೇವಲ $4,000. ಅಮೇರಿಕ ತನ್ನ ಲಕ್ಷಾಂತರ ಡಾಲರ್ ಮೌಲ್ಯದ ಕ್ಷಿಪಣಿಗಳನ್ನು ಬಳಸಿ ಇರಾನ್ನ ಈ ಅಗ್ಗದ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವತ್ತು. ಇದು ಅಮೇರಿಕದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಅಮೇರಿಕ ಇಡೀ ವರ್ಷದಲ್ಲಿ ಕೇವಲ 63 ಥಾಡ್ ಕ್ಷಿಪಣಿಗಳನ್ನು ತಯಾರಿಸುತ್ತೆ. ಆದರೆ ಇರಾನ್ ಏಕಕಾಲದಲ್ಲಿ 100 ಡ್ರೋನ್ಗಳನ್ನು ಹಾರಿಸುತ್ತೆ. ಇದರಿಂದಾಗಿ ಅಮೇರಿಕದ ರಕ್ಷಣಾ ವೆಚ್ಚ ಏನಿದೆ ಇದು ಅರ್ಥಹೀನ ಆಗಿಬಿಟ್ಟಿದೆ. ಇನ್ನು ವರದಿಗಳ ಪ್ರಕಾರ ಅಮೇರಿಕದ 9 ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಬಹ್ರೇನ್ ಮತ್ತು ಕತಾರ್ನ ಅಲ್ ಉದೈದ್ನಂತಹ ದೊಡ್ಡ ನೆಲೆಗಳು ಈಗ ನಿಷ್ಕ್ರಿಯಗೊಂಡಿದೆ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅಮೇರಿಕಾದ ಒಂದೇ ಒಂದು ವಿಮಾನವನ್ನು ಕೂಡ ರಿಪೇರಿ ಮಾಡೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿಗೆ ಬಂದು ನಿಂತಿದೆ. ಇರಾನ್ ಹೇಳೋ ಪ್ರಕಾರ 1000ಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಯುದ್ಧದಲ್ಲಿ ಮೃತಪಟ್ಟಿದ್ದಾರೆ. ಆದರೆ ಕೆಲವರು ಹೇಳೋ ಪ್ರಕಾರ ಇದರ ಸಂಖ್ಯೆ 250ರಿಂದ 300ರಷ್ಟು ಇರಬಹುದು ಅಂತ ಹೇಳ್ತಾರೆ.
ಅಮೆರಿಕ ಅಧಿಕೃತವಾಗಿ ಕೇವಲ 3 ಸಾವುಗಳನ್ನಷ್ಟೇ ಒಪ್ಕೊಂಡಿದ್ರು. ಶವಪೆಟ್ಟಿಗೆಗಳಿಂದ ತುಂಬಿದ ವಿಮಾನಗಳು ಅಮೇರಿಕಾಗೆ ಮರಳ್ತಾ ಇದೆ ಅನ್ನೋ ಮಾಹಿತಿಯಂತೂ ಸುಳ್ಳಲ್ಲ. ಇಸ್ರೇಲ್ನಲ್ಲೂ ಪರಿಸ್ಥಿತಿ ಇವತ್ತು ಭೀಕರವಾಗಿದೆ. ಇರಾನ್ ನಡೆಸಿದ ವಿನಾಶಕಾರಿ ಬಾಂಬ್ ದಾಳಿಯಿಂದಾಗಿ ಇಸ್ರೇಲ್ನ ಉನ್ನತ ಜನರಲ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಇವತ್ತು ಇಸ್ರೇಲ್ನಲ್ಲಿ ತೈಲದ ಕೊರತೆ ಎದುರಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಸುರಕ್ಷತೆಗಾಗಿ ಭೂಗತರಾಗಿದ್ದಾರೆ ಅಥವಾ ಯುರೋಪ್ಗೆ ಪರಾರಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ಈಗ ಹರಿದಾಡ್ತಾ ಇದೆ. ಇಸ್ರೇಲ್ ಈಗ ಕದನ ವಿರಾಮಕ್ಕಾಗಿ ಬೇಡ್ಕೊಳ್ತಾ ಇದೆ. ಆದರೆ ಇರಾನ್ ಅದಕ್ಕೆ ಒಪ್ತಾ ಇಲ್ಲ. ತನ್ನ ಸರ್ವಾಧಿಕಾರಿಯನ್ನೇ ಕಳೆದುಕೊಂಡ ಮೇಲೆ ಇನ್ನೇನಿದೆ ಅನ್ನೋ ಸ್ಥಿತಿಯಲ್ಲಿದೆ ಇರಾನ್. ನಲ್ಲಿ ಯುದ್ಧ ಏನಿದೆ ಇದು ಕೇವಲ ಗಡಿಗಂತೂ ಸೀಮಿತ ಆಗಿಲ್ಲ. ತೈಲ ಬೆಲೆಗಳು ಗಗನಕ್ಕೇರ್ತಾ ಇದೆ. ಈಗಾಗಲೇ 1 ಬ್ಯಾರಲ್ ತೈಲದ ಬೆಲೆ $100 ತಲುಪಿಬಿಟ್ಟಿದೆ. ಅಮೇರಿಕಾದಲ್ಲಿ ಗ್ಯಾಲನ್ ಬೆಲೆ 30% ಏರಿಕೆಯಾಗಿದೆ. ಕುತೂಹಲಕಾರಿ ವಿಷಯ ಅಂದರೆ ಲೆರಿ ಫಿಂಕ್ ಅವರ ಪ್ರಕಾರ ಇರಾನ್ ಬಿಟ್ಕಾಯಿನ್ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಹೊಂದಿದೆ. ಡಾಲರನ್ನು ಉಳಿಸ್ಕೊಳ್ಳೋದು ಅಮೇರಿಕಾದ ಮೊದಲ ಆದ್ಯತೆಯಾಗಿದೆ. ಆದರೆ ಇರಾನ್ನ ಈ ಆರ್ಥಿಕ ತಂತ್ರಗಳು ಡಾಲರ್ ಮೌಲ್ಯಕ್ಕೆ ಧಕ್ಕೆ ತರ್ತಾ ಇದೆ. ಇನ್ನೊಂದು ವೀಕ್ಷಕರೇ, ಈ ಇಡೀ ಸನ್ನಿವೇಶದಲ್ಲಿ ಭಾರತದ ಸ್ಥಾನ ಏನಿದೆ ಇದು ಬಹಳ ಭದ್ರವಾಗಿದೆ ನೋಡಿ. ಭಾರತ ಇರಾನ್ಗಿಂತಲೂ 50ರಿಂದ 80 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಇವತ್ತು ಅಮೇರಿಕಾಗೆ ಈ ಇರಾನ್ ಮತ್ತು ಹೂತಿಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದರೆ ಭಾರತದ ಕಡೆಗೆ ಕಣ್ಣೆತ್ತು ನೋಡುವ ಧೈರ್ಯವನ್ನು ಕೂಡ ಖಂಡಿತ ಮಾಡೋದಕ್ಕಾಗೋದಿಲ್ಲ. ಭಾರತ ಈಗ ಚಾಣಕ್ಯ ನೀತಿ ಮತ್ತು ವಿದುರ ನೀತಿಯನ್ನು ಅನುಸರಿಸುವ ಮೂಲಕ ಅಮೇರಿಕಾದೊಂದಿಗೆ ಪ್ರಬಲವಾದ ಮಾತುಕತೆಯನ್ನು ನಡೆಸಬೇಕು. ಅಮೇರಿಕ ಬಾಂಗ್ಲಾದೇಶ ಮತ್ತು ಡಿಯಾಗೋ ಗಾರ್ಸಿಯಾದಂತಹ ಪ್ರದೇಶಗಳಿಂದ ಹೊರಹೋಗುವಂತೆ ಭಾರತ ಕಠಿಣ ಷರತ್ತುಗಳನ್ನು ವಿಧಿಸಬಹುದಾದಂತಹ ಸೂಕ್ತ ಸಮಯ ಇದು. ಸ್ನೇಹಿತರೆ, ಈ ಯುದ್ಧ ಇನ್ನೂ ಎಷ್ಟು ದಿನ ನಡೆಯುತ್ತೆ ಅನ್ನೋದು ತುಂಬ ಕುತೂಹಲಕಾರಿ ವಿಷಯ. ಅಮೇರಿಕ ಶೀಘ್ರದಲ್ಲೇ ಶರಣಾಗಬಹುದು ಅಥವಾ ತನ್ನ ಪಡೆಗಳನ್ನು ಹಿಂತೆಗೆದುಕೊಳ್ಳಬಹುದು. ಇದು ತಜ್ಞರೇ ಮಾಡ್ತಾ ಇರುವಂತಹ ಅಂದಾಜು. ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.